ಆರ್ಎಸ್ಎಸ್ ವಿಷ ಸರ್ಪ ಅನ್ನೋ ಯತೀಂದ್ರ ಹೇಳಿಕೆಯ ವಿಚಾರವಾಗಿ ಈಗ ಮತ್ತಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಅಪ್ಪನ ಕೋಟ ಜಾತಿ ಕೋಟಾದ ಅಡಿ ಸ್ಥಾನ, ಆ ಕೋಟಾದ ಅಡಿ ಯತೀಂದ್ರಗೆ ಸಚಿವ ಸ್ಥಾನ ಸಿಕ್ಕಿರೋದು. ಯತೀಂದ್ರಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಟಕ್ಕರ್ ಕೊಟ್ಟಿದ್ದಾರೆ. ಮೈಸೂರಲ್ಲಿ ರಸ್ತೆಗಳು ಗುಂಡಿ ಬಿದ್ದಿವೆ, ದಸರಾ ಸಮೀಪಿಸ್ತಾ ಇದೆ, ಆ ಕಡೆ ಗಮನ ಕೊಡಿ. ನೀವು ಮಂತ್ರಿ ಆಗಿದ್ದು ಹೆಂಗೆ ಗೊತ್ತಿದೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಈ ರೀತಿ ಯತೀಂದ್ರಗೆ ತಿರುಗೇಟ್ ಕೊಟ್ಟಿರೋದು. ಪದೇ ಪದೇ ಅದನ್ನು ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮ ಅಪ್ಪನ ಕೋಟಾದಲ್ಲಿ, ಜಾತಿ ಕೋಟಾದಲ್ಲಿ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಮೈಸೂರಿಗೂ ಉಸ್ತುವಾರಿ ಸಚಿವರಾಗಿದ್ದೀರಿ. ಎಲ್ಲಾ ಕಡೆ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ, ಏನೇನೂ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ. ಹಾಗಾಗಿ ಈ ಅಭಿವೃದ್ಧಿಯತ್ತ ಮುಂಬರುವ ದಸರಾಕ್ಕೆ ಪ್ರಿಪರೇಷನ್ ಮಾಡುವತ್ತ ಗಮನ ಹರಿಸಿ ಈ ಅಧಿಕ ಪ್ರಸಂಗವನ್ನ ಪ್ರಿಯಾಂಕಾ ಖರ್ಗೆ ಮಾಡ್ಕೊಂಡೇ ಬರ್ತಿದ್ದಾರೆ. ಅಲ್ಲಿ ಕಲಬುರಗಿಯಲ್ಲಿ ಒಬ್ಬ ಅಧಿಕ ಪ್ರಸಂಗಿ, ಮೈಸೂರಲ್ಲಿ ಇನ್ನೊಬ್ಬ ಅಧಿಕ ಪ್ರಸಂಗಿ ನೀವಾಗಬೇಡಿ ಅಂತ ಅಷ್ಟೇ ಅವರಿಗೆ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಪದೇ ಪದೇ ಅದನ್ನು ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮ ಅಪ್ಪನ ಕೋಟಾದಲ್ಲಿ, ಜಾತಿ ಕೋಟಾದಲ್ಲಿ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಮೈಸೂರಿಗೂ ಉಸ್ತುವಾರಿ ಸಚಿವರಾಗಿದ್ದೀರಿ. ಎಲ್ಲಾ ಕಡೆ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ, ಏನೇನೂ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ. ಹಾಗಾಗಿ ಈ ಅಭಿವೃದ್ಧಿಯತ್ತ ಮುಂಬರುವ ದಸರಾಕ್ಕೆ ಪ್ರಿಪರೇಷನ್ ಮಾಡುವತ್ತ ಗಮನ ಹರಿಸಿ ಈ ಅಧಿಕ ಪ್ರಸಂಗವನ್ನ ಪ್ರಿಯಾಂಕಾ ಖರ್ಗೆ ಮಾಡ್ಕೊಂಡೇ ಬರ್ತಿದ್ದಾರೆ. ಅಲ್ಲಿ ಕಲಬುರಗಿಯಲ್ಲಿ ಒಬ್ಬ ಅಧಿಕ ಪ್ರಸಂಗಿ, ಮೈಸೂರಲ್ಲಿ ಇನ್ನೊಬ್ಬ ಅಧಿಕ ಪ್ರಸಂಗಿ ನೀವಾಗಬೇಡಿ ಅಂತ ಅಷ್ಟೇ ಅವರಿಗೆ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಪದೇ ಪದೇ ಅದನ್ನು ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮ ಅಪ್ಪನ ಕೋಟಾದಲ್ಲಿ, ಜಾತಿ ಕೋಟಾದಲ್ಲಿ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಆರ್ಎಸ್ಎಸ್ ವಿಚಾರವಾಗಿ ಕೊಟ್ಟಿರುವಂತಹ ಹೇಳಿಕೆಗಳು ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಯತೀಂದ್ರ ಮಾತು ಕೆರಳಿ ಕೆಂಡ ಆಗುವಂತೆ ಮಾಡಿದೆ ಬಿಜೆಪಿ ನಾಯಕರನ್ನ, ಮತ್ತೊಂದ್ ಕಡೆ ಹರಿಪ್ರಸಾದ್ ಅವರ ಮಾತು. ಸದ್ಯಕ್ಕೆ ಯಾರು ಯಾವ ರೀತಿ ಕೌಂಟರ್ ಕೊಡ್ತಾ ಇದೆ, ಯಾವ ರೀತಿಯ ಬೆಳವಣಿಗೆಗಳಿಗೆ ಈ ಹೇಳಿಕೆಗಳು ಸಾಕ್ಷಿಯಾಗಿದೆ? ಒಂದು ಅಂಶ ಗಮನಿಸಬೇಕಾಗಿರುವಂತದ್ದು, ಆರ್ಎಸ್ಎಸ್ ಅನ್ನೋ ವಿಚಾರ ಬಂತು ಅನ್ನೋ ಸಂದರ್ಭದಲ್ಲಿ ಒಂದ್ ಕಡೆ ಪ್ರಿಯಾಂಕರ್ಗೆ ಗೃಹ ಸಚಿವರು ಮಾತನಾಡ್ತಾರೆ, ನಾನು ರಿಜಿಸ್ಟರ್ ಮಾಡಿಸೋವರೆಗೂ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅವ್ರು ರಿಜಿಸ್ಟರ್ ಆಗೋದಕ್ಕೆ ಆರ್ಥಿಕವಾದ ಸಮಸ್ಯೆ ಇದ್ರೆ ಅದನ್ನ ನಮ್ಮ ಪಾರ್ಟಿ ಭರಿಸುತ್ತೆ ಅಥವಾ ನಾನೇ ಅದಕ್ಕೆ ವೈಯಕ್ತಿಕವಾಗಿ ಹಣ ಕೊಡ್ತೇನೆ ಅಂತ ತಿಳಿಸಿರುವಂತದ್ದು. ಇದು ಕಳೆದ ಅನೇಕ ದಿನಗಳಿಂದ ನಡೀತಾ ಇರುವಂತಹ ಅಥವಾ ಕಳೆದ ಅನೇಕ ತಿಂಗಳುಗಳಿಂದ ನಡೀತಾ ಇರುವಂತಹ ವಿಚಾರ ಆಗಿರುವಂತದ್ದು. ಮತ್ತೊಂದು ಕಡೆ ಬಿಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ನ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಸ್ಥಾನವನ್ನ ಸ್ವೀಕಾರ ಮಾಡಿದ ನಂತರ ಆರ್ಎಸ್ಎಸ್ ಅನ್ನು ಅವರು ಹೋಲಿಕೆ ಮಾಡಿರುವಂತದ್ದು ತಾಲಿಬಾನ್ಗಾಗಿರ್ಬೋದು ಅಥವಾ ಮತ್ತೊಂದು ಕಡೆಗೆ ಯಾವ ಉಗ್ರ ಸಂಘಟನೆಗಳಿದೆ, ಜೈಷ್ ಎ ಮೊಹಮ್ಮದ್ ಇರ್ಬೋದು, ತಾಲಿಬಾನ್ ಇರ್ಬೋದು, ಇವುಗಳಿಗೆ ಹೋಲಿಕೆ ಮಾಡಿ ಆ ಏಜೆನ್ಸಿಗಳು ಕೂಡ ರಿಜಿಸ್ಟರ್ ಆಗಿಲ್ಲ, ಆರ್ಎಸ್ಎಸ್ ಕೂಡ ರಿಜಿಸ್ಟರ್ ಆಗದೇ ಇರೋದ್ರಿಂದ ಪ್ರಾಬಬ್ಲಿ ಎಲ್ಲರ ಆಕ್ಟಿವಿಟಿಗಳು ಒಂದೇ ಇದೆ ಅನ್ನೋ ಅರ್ಥದಲ್ಲಿ ಮಾತನಾಡೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದಕ್ಕೆ ಪೂರಕವಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಅವರು ಕೂಡ ಹೇಳಿರುವಂತದ್ದು ವಿಷಸರ್ಪವಿದ್ದಂತೆ, 1000 ಹೆಡೆಗಳು ವಿಷಸರ್ಪವಿದ್ದಂತೆ ಅಂತ ಹೇಳ್ತಿರುವಂತದ್ದು. ಕಾಂಗ್ರೆಸ್ನಿಂದ ಇಷ್ಟು ಕಂಟಿನ್ಯೂಸ್ ಅಟ್ಯಾಕ್ ನಡೀತಾ ಇದ್ರೂ ಕೂಡ ಬಿಜೆಪಿಯ ನಾಯಕರು ಯಾಕೆ ಮಾತಾಡ್ತಿಲ್ಲ ಅಥವಾ ಆರ್ಎಸ್ಎಸ್ನ ನಾಯಕರು ಯಾಕೆ ಮಾತಾಡ್ತಿಲ್ಲ ಅನ್ನೋದು ಪ್ರಶ್ನೆಗೆ ಕಾಂಗ್ರೆಸ್ನ ವಲಯದಲ್ಲಿರುವಂತದ್ದು ಹಾಗೂ ರಾಜಕೀಯ ವಲಯದಲ್ಲಿರುವಂತಹ ಒಂದು ಆಂತರಿಕ ವಿಚಾರ ಎಷ್ಟು ಉತ್ತರವನ್ನ ಅಂದ್ರೆ ಪ್ರತ್ಯುತ್ತರವನ್ನ ಕೊಡ್ತೇವೆ ಅಷ್ಟು ಈ ಒಂದು ವಿಚಾರ ಮುನ್ನೆಲೆಯಲ್ಲೇ ಬರ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡೋದು ಬೇಡ ಅಂತ ಆರ್ಎಸ್ಎಸ್ ತೀರ್ಮಾನ ಮಾಡಿದೆ. ಆರ್ಎಸ್ಎಸ್ನ ನಾಯಕರು ಈ ವಿಚಾರವನ್ನು ತಿಳಿಸಿದ್ದಾರೆ. ಆ ಕಾರಣದಿಂದ ಬಿಜೆಪಿಯ ನಾಯಕರು ಇರಬಹುದು, ಆರ್ಎಸ್ಎಸ್ನ ವಕ್ತಾರರು ಯಾರಿದ್ರು ಕೂಡ ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡ್ತಾ ಇಲ್ಲ. ಸಮಾನ ಮನಸ್ಕರು, ಸಮಾನ ತೂಕದವರಿಗೆ ಮಾತ್ರ ಒಂದು ಉತ್ತರವನ್ನು ಕೊಡಬೇಕು ಹೊರತು ಪ್ರತಿಯೊಬ್ಬ ವ್ಯಕ್ತಿ ಮಾತನಾಡ್ತಾನೆ ಅಥವಾ ಅವರ